ಹಲವು ದಾಖಲೆ ಮಾಡಿದ ರಿಷಬ್ ಪಂತ್. ಧೋನಿ ದಾಖಲೆಯು ಉಡೀಸ್. ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್. ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಭಾರತದ ದಾಂಡಿಗರು ಹಲವು ದಾಖಲೆಗಳನ್ನು ಮಾಡಿದ್ದಾರೆ. ಅದರಲ್ಲೂ ರಿಷಬ್ ಪಂತ್ ಅವರು ಮೊದಲ ಇನ್ನಿಂಗ್ಸ್ನಲ್ಲಿ ಶತಕ ಬಾರಿಸಿ ಎರಡನೇ ಇನ್ನಿಂಗ್ಸ್ನಲ್ಲೂ ಶತಕ ಬಾರಿಸುವ ಮೂಲಕ ಒಂದೇ ಟೆಸ್ಟ್ನಲ್ಲಿ ಅಪರೂಪದ ದಾಖಲೆ ಮಾಡಿದ್ದಾರೆ. ಇನ್ನು ಈ ಹಿಂದೆ ಜಿಂಬಾಬ್ವೆಯ ಆಂಡಿ ಫ್ಲವರ್ ಈ ದಾಖಲೆಯನ್ನು ಮಾಡಿದ್ರು. ಇದರ ಜೊತೆಗೆ ಹಲವು ದಾಖಲೆಗಳನ್ನು ಒಡಿಸ್ ಮಾಡಿದ್ದಾರೆ ರಿಷಬ್ ಪಂತ್. ಒಂದು ಟೆಸ್ಟ್, ಎರಡು ಇನ್ನಿಂಗ್ಸ್ನಲ್ಲೂ ಶತಕ. ಭಾರತದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆ. ಮೊದಲ ಇನ್ನಿಂಗ್ಸ್ನಲ್ಲಿ 134 ರನ್ ಗಳಿಸಿದ್ದ ಪಂತ್ ಎರಡನೇ ಇನ್ನಿಂಗ್ಸ್ನಲ್ಲೂ ಶತಕದ 118 ರನ್ ಗಳಿಸಿದ್ರು. ಈ ಮೂಲಕ ಇಂಗ್ಲೆಂಡ್ ನೆಲದಲ್ಲಿ ಟೆಸ್ಟ್ ಪಂದ್ಯವೊಂದರ ಎರಡೂ ಇನ್ನಿಂಗ್ಸ್ನಲ್ಲಿ ಶತಕ ಗಳಿಸಿದ ಭಾರತದ ಮೊದಲ ಆಟಗಾರ ಎಂಬ ಕೀರ್ತಿಗೆ ಭಾಜನರಾದರು. ಇನ್ನು ಇದರ ಬೆನ್ನಲ್ಲೇ ಟೆಸ್ಟ್ ಪಂದ್ಯವೊಂದರಲ್ಲಿ ಎರಡೂ ಇನ್ನಿಂಗ್ಸ್ನಲ್ಲಿ ಶತಕ ಸಿಡಿಸಿದ ಭಾರತದ 7ನೇ ಆಟಗಾರ ಎಂಬ ಕೀರ್ತಿಗೆ ಪಂತ್ ಭಾಜನರಾದರು. ಇದಕ್ಕೂ ಮೊದಲು ಭಾರತದ ಪರ ವಿಜಯ್ ಹಜಾರೆ, ಸುನಿಲ್ ಗವಾಸ್ಕರ್ ತಲಾ 3 ಬಾರಿ, ರಾಹುಲ್ ದ್ರಾವಿಡ್ 2 ಬಾರಿ, ವಿರಾಟ್ ಕೊಹ್ಲಿ, ಅಜಿಂಕ್ಯ ರಹಾನೆ, ರೋಹಿತ್ ಶರ್ಮಾ ಟೆಸ್ಟ್ ಪಂದ್ಯದ ಎರಡೂ ಇನ್ನಿಂಗ್ಸ್ನಲ್ಲಿ ಶತಕ ಸಿಡಿಸಿದ್ದ ಸಾಧನೆ ಮಾಡಿದ್ರು. ಈ ಪಟ್ಟಿಗೆ ಇದೀಗ ಪಂತ್ ಸೇರ್ಪಡೆಯಾಗಿದ್ದಾರೆ. ಇಂಗ್ಲೆಂಡ್ನ ವಿಕೆಟ್ ಕೀಪರ್ ಮಾಡಿದ ದಾಖಲೆ. ರೆಡ್ ಬಾಲ್ ಇತಿಹಾಸದಲ್ಲೇ ಹೊಸ ದಾಖಲೆ. ಇಲ್ಲಿ ರಿಷಬ್ ಪಂತ್ ಅವರು ಇಂಗ್ಲೆಂಡ್ನಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಶತಕ ಮತ್ತು ಅರ್ಧ ಶತಕ ಗಳಿಸಿದ ಸಾಧನೆ ಮಾಡಿದ್ದಾರೆ. ಇನ್ನು 2022 ಎಡ್ಜ್ ಬಾಸ್ಟನ್ ಟೆಸ್ಟ್ ಪಂದ್ಯದಲ್ಲಿ 146 ಮತ್ತು 57 ರನ್ ಗಳಿಸಿದ ನಂತರ ಇಂಗ್ಲೆಂಡ್ ನೆಲದಲ್ಲಿ ಭಾರತಕ್ಕಾಗಿ ಸತತ 2 ಬಾರಿ ಈ ಸಾಧನೆ ಮಾಡಿದಂತಾಗಿದೆ. ಈ ಸಾಧನೆಯೊಂದಿಗೆ ಇಂಗ್ಲೆಂಡ್ ನೆಲದಲ್ಲಿ ಒಂದೇ ಟೆಸ್ಟ್ ಪಂದ್ಯದಲ್ಲಿ ಶತಕ ಮತ್ತು ಅರ್ಧ ಶತಕ ಗಳಿಸಿದ ಮೊದಲ ವಿಕೆಟ್ ಕೀಪರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ವಿಶೇಷವೆಂದರೆ ಇಂಗ್ಲೆಂಡ್ನ ಯಾವುದೇ ವಿಕೆಟ್ ಕೀಪರ್ ಕೂಡ ದೇಶದಲ್ಲಿ 145 ವರ್ಷಗಳ ಅಂತಾರಾಷ್ಟ್ರೀಯ ರೆಡ್ ಬಾಲ್ ಕ್ರಿಕೆಟ್ ಇತಿಹಾಸದಲ್ಲಿ ಈ ಸಾಧನೆಯನ್ನೇ ಮಾಡಿಲ್ಲ. MS ಧೋನಿಯನ್ನು ಹಿಂದಿಕ್ಕಿದ ರಿಷಬ್. ಅಪಘಾತದ ನಂತರ ಹಲವು ದಾಖಲೆಗಳು. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ವಿಕೆಟ್ ಕೀಪರ್ ಎಂಬ ದಾಖಲೆಯನ್ನು ರಿಷಬ್ ಪಂತ್ ಹೊಂದಿದ್ದಾರೆ. ಈ ಹಿಂದೆ ಈ ದಾಖಲೆ MS ಧೋನಿಯ ಹೆಸರಿನಲ್ಲಿತ್ತು. ಆ ದಾಖಲೆಯನ್ನು ಉಡೀಸ್ ಮಾಡಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ರಿಷಬ್ ಪಂತ್. ಇಂಗ್ಲೆಂಡ್ನಲ್ಲಿ MS ಧೋನಿ 778 ರನ್ ಗಳಿಸಿದ್ರು. ಸದ್ಯ ರಿಷಬ್ ಪಂತ್ 801 ರನ್ ಸಿಡಿಸುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ರಿಷಬ್ ಪಂತ್ ಅಪಘಾತವಾಗಿ ICU ಸೇರಿದ್ರು. ಅಲ್ಲಿಂದ ಬದುಕಿ ಬಂದು ಮತ್ತೆ ಪ್ರಾಕ್ಟೀಸ್ ಮಾಡಿ ಟೀಮ್ ಇಂಡಿಯಾ ಸೇರಿಕೊಂಡಿದ್ದು ನಿಜಕ್ಕೂ ಸಾಧನೆಯೇ ಸರಿ. ರಿಷಬ್ ಪಂತ್ ಫಿಟ್ ಆಗಿದ್ದಾರೆ. ಭಾರತ ತಂಡದ ಉತ್ತಮ ವಿಕೆಟ್ ಕೀಪರ್ ಜೊತೆಗೆ ಬ್ಯಾಟ್ಸ್ಮನ್ ಆಗಿಯೂ ಮಿಂಚುತ್ತಿದ್ದು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ದಾಖಲೆಗಳು ಉಡಿಸಾದ್ರೂ ಅಚ್ಚರಿ ಪಡಬೇಕೇನಿಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.